ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಅರ್ಜುನ ಈಗಲೇ ಹೇಳಿದ್ನಲ್ಲ, ಇವರೆಲ್ಲರಿಗೂ ಇಷ್ಟು ಈಸಿಯಾಗಿ ನಾನು ಸಿಗ್ಬೇಕಾದ್ರೆ ಪೂಜನೀಯವಾದ ಬ್ರಹ್ಮದ ದಾರಿಯನ್ನ ಅನುಸರಿಸುವವರು ಅಂದ್ರೆ ಬ್ರಾಹ್ಮಣರು ಮತ್ತೆ ರಾಜ ಋಷಿಗಳು, ಇವರಿಗೆಲ್ಲ ಎಷ್ಟು ಸುಲಭವಾಗಿ ನಾನು ದೊರಕ್ಬೋದು ನೀನೇ ಹೇಳು. ಆದ್ದರಿಂದನೇ ಈ ಅಶಾಶ್ವತವಾದ ಸುಖವಿಲ್ಲದ ಲೋಕದಲ್ಲಿ ನನ್ನನ್ನೇ ಪೂಜಿಸು ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಹಿಂದಿನ ಶ್ಲೋಕದಲ್ಲಿ ಒಂದಷ್ಟು ಜನಕ್ಕೆ ಹೇಳಿದ್ರು, ಮತ್ತೆ ಈ ಶ್ಲೋಕದಲ್ಲಿ ಬ್ರಾಹ್ಮಣರು ಮತ್ತೆ ರಾಜ ಋಷಿಗಳು ಅಂತ ಹೇಳಿದ್ರು. ಯಾಕೆ ಈ ಭೇದ ಮಾಡಿದ್ರು ಅಂತ ಅಂದ್ರೆ, ಇಲ್ಲಿ 2 ಟೈಪು ಭಕ್ತಿ ಬರುತ್ತೆ. ಒಂದು ಸ್ವಯಂ ಪ್ರಯೋಜನ ಭಕ್ತಿ, ಅಂದ್ರೆ ಯಾವುದಾದ್ರೂ ಪೂಜೆ ಮಾಡಬೇಕಾದ್ರೆ ಅವರಿಗೆ ಏನಾದರೂ ದೊರಕಬೇಕು ಅಥವಾ ಅವ್ರಿಗೆ ಏನಾದರೂ ಬೇಕು ಅಂದಾಗ ಮಾಡುವಂತಹ ಭಕ್ತಿ. ಮತ್ತಿನ್ನೊಂದು ಸಾಧನ ಭಕ್ತಿ, ಅಂದ್ರೆ ಇದು ಒಂದು ಧ್ಯೇಯವನ್ನ ಅನುಸರಿಸಲು ಶಿಸ್ತಿನಿಂದ ಜೀವನ ಪರ್ಯಂತ ಪಾಲಿಸಿಕೊಂಡು ಬರುವಂತಹ ಒಂದು ಭಕ್ತಿ. ಈ 2ನೇದು ಬಂದು ಯೂಶುವಲ್ ಆಗಿ ಬ್ರಾಹ್ಮಣರು ಮತ್ತೆ ರಾಜ ಋಷಿಗಳು ಅನುಸರಿಸ್ತಾರೆ. ಅದೇ ಮೊದಲನೇದು ಬಂದು ಯಾವಾಗ ಸಂಕಟ ಬಂದಾಗ ವೆಂಕಟರಮಣ ಅಂದಂಗೆ ಯಾವಾಗ ಪ್ರಾಬ್ಲಮ್ಸ್ ಬರುತ್ತೋ ಆ ಟೈಮಲ್ಲಿ ಅವರು ಭಕ್ತಿಗೆ ಒಳಗಾಗ್ತಾರೆ. ಈ ಕಾರಣಕ್ಕೋಸ್ಕರ 2 ಬೇರೆ ಬೇರೆ ಶ್ಲೋಕನ ಭಗವಂತ ಹೇಳಿದ್ದಾರೆ.